ಹಲೋ ಫ್ರೆಂಡ್ಸ್, ನಮಸ್ಕಾರ. ಈಸಿ ಪೀಸಿಯಾಗಿ ಒಂದು ಲಿವರ್ ಮತ್ತು ಗಿಝಾರ್ಡ್ ಫ್ರೈ ಟೇಸ್ಟಿಯಾಗಿ ಹೇಗೆ ಮಾಡೋದು ಬನ್ನಿ ನೋಡೋಣ. ಫಸ್ಟು ಒಂದು ವೆಸಲ್ ತೊಗೊಂಡು ಅದಕ್ಕೆ ಸ್ವಲ್ಪ ವಾಟರ್ ಮತ್ತು ಸಾಲ್ಟ್ ಮತ್ತು ಸ್ವಲ್ಪ ಟರ್ಮರಿಕ್ನ ಹಾಕಿ ನಾನು ಲಿವರ್ ಮತ್ತು ಗಿಝಾರ್ಡ್ ಎರಡು ಮಿಕ್ಸ್ ಆಗಿ ತೊಗೊಂಡಿದ್ದೀನಿ. ಅದನ್ನು ಸ್ವಲ್ಪ ಬಾಯ್ಲ್ ಮಾಡೋಕ್ಕಿಕ್ತೀನಿ. ಬಾಯ್ಲ್ ಇನ್ ದ ಸೆನ್ಸ್ ಅದು ಫುಲ್ಲು ನೀರಲ್ಲೇ ಬೇಯಬೇಕು. ಸೊ ಅದನ್ನು ಸಾಲ್ಟ್ ಮತ್ತು ಟರ್ಮರಿಕ್ ಹಾಕಿ ಸ್ವಲ್ಪ ಬಾಯ್ಲ್ ಆಗೋಕ್ಕೆ ಬಿಟ್ಟಿದ್ದೀನಿ. ಅದು ಕಂಪ್ಲೀಟಾಗಿ ಬೆಂದಾದ ಮೇಲೆ ಅದನ್ನು ನಾನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ. ಸೊ ಟ್ರಾನ್ಸ್ಫರ್ ಮಾಡಿ ಎಲ್ಲ ಕಟ್ ಮಾಡಿಕೊಂಡಿದ್ದೀನಿ. ಮತ್ತು ಇನ್ನೊಂದು ವೆಸಲ್ ತಗೊಂಡು ಅದಕ್ಕೆ ನಾನು ಸ್ವಲ್ಪ ಆಯಿಲ್ ಹಾಕಿ ಅದಕ್ಕೆ ಸಣ್ಣದಾಗಿ ಚಾಪ್ ಮಾಡಿರೋ ಆನಿಯನ್ ಮತ್ತು ಗ್ರೀನ್ ಚಿಲ್ಲಿನ ಹಾಕಿ ಸ್ವಲ್ಪ ಪಿಂಕಿಶ್ ಬ್ರೌನ್ ಆಗೋವರೆಗೂ ನಾನು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಓಕೆನಾ. ಅದಕ್ಕೆ ಸ್ವಲ್ಪ ನಾನು ಮೇಲೆ ಕರಿಬೇವನ್ನು ಹಾಕ್ತಾಯಿದ್ದೀನಿ. ಸೊ ನಾನು ಹಂಗೆ ಆಯಿಲ್ಗೆ ಯೂಶ್ವಲಿ ಎಷ್ಟೋ ಜನ ಹಾಕ್ತಾರೆ, ಆವಾಗ ಅದು ಆ್ಯಕ್ಚುಲಿ ಹಂಗೆ ಮೈ ಮೇಲೆಲ್ಲ ಆಯಿಲ್ ಆಡುತ್ತೆ. ಸೊ ನಾನು ಯಾವಾಗಲೂ ಆನಿಯನ್ ಹಾಕಾದ್ಮೇಲೆ ನಾನು ಯಾವಾಗಲೂ ಕರಿಬೇವು ಹಾಕೋದು. ಅದಾದಮೇಲೆ ಸ್ವಲ್ಪ ನಾನು ಟರ್ಮರಿಕ್ ಹಾಕ್ತಾಯಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೊಳ್ಬೇಕಾಗತ್ತೆ ನೀವು. ಇದು ತುಂಬಾ ಈಸಿ ರೆಸಿಪಿ, ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಎಸ್, ಯು ಮಸ್ಟ್ ಟ್ರೈ ದಿಸ್. ಆವಾಗ ನೋಡ್ಬೋದು ನಾನು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. 1 ಸ್ಪೂನ್ ಇಸ್ ಮೋರ್ ದೆನ್ ಎನಫ್. ಸೊ ಅದನ್ನು ನೀಟಾಗಿ ಸಾರ್ಟ್ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಆದಮೇಲೆ ನಾವು ಇಟ್ಸ್ ಟೈಮ್ ಟು ಆ್ಯಡ್ ಆರ್ ಲಿವರ್ ಆ್ಯಂಡ್ ದೆನ್ ಗಿಝಾರ್ಡ್. ಸೊ ಇದೆರಡು ಇಟ್ ಈಸ್ ಅ ಮಿಕ್ಸ್ಚರ್ ಆಫ್ ಬೋತ್ ಲಿವರ್ ಮತ್ತು ಗಿಝಾರ್ಡ್ ಎರಡು ತೊಗೊಂಡಿದ್ದೀನಿ. ಇದು ಬಂದುಬಿಟ್ಟು ಕೋಳಿ, ಇದು ಗಿಝಾರ್ಡ್ ಮತ್ತು ಲಿವರು. ಸೊ ನಾನು ಈರುಳ್ಳಿ ಎಲ್ಲ ಏನು ಫ್ರೈ ಮಾಡ್ಕೊಂಡಿದ್ದೆ ಅದಕ್ಕೆ ಹಾಕಿ, ನೀವು ಇಲ್ಲಿ ನೋಡ್ಬೋದು ಲಿವರು ಮತ್ತು ಗಿಝಾರ್ಡ್ ಎಲ್ಲ ಆ್ಯಕ್ಚುಲಿ ಕಂಪ್ಲೀಟಾಗಿ ಬೆಂದಿದೆ. ಅದಕ್ಕೆ ನಾನು ಸ್ವಲ್ಪ ಸೋಯಾ ಸಾಸ್ ಹಾಕ್ಕೊತಾ ಇದ್ದೀನಿ. ಸೊ ಅದೊಂದು ಬೇರೆಯೇ ಒಂಥರ ಫ್ಲೇವರ್ ಸಿಗುತ್ತೆ. ಸೊ ನಾನು ಸೋಯಾ ಸಾಸ್ ಹಾಕ್ಕೊಂಡಿದ್ದೀನಿ. ಹಾಕಿ ನೀಟಾಗಿ ಸ್ವಲ್ಪ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಇವಾಗಲೇ ನೀವು ಆ ಕಲರ್, ಆ ಟೆಕ್ಸ್ಚರ್ ನೋಡ್ಬೋದು ಹೇಗಿದೆ ಅಂತ. ಸೊ ಇದಾದಮೇಲೂ ನಾನು ಒಂದು 5 ಮಿನಿಟ್ಸ್ ಕುಕ್ ಮಾಡಾಕ್ಬಿಡ್ತೀನಿ. ಸೊ ದ್ಯಾಟ್ ಸೋಯಾ ಸಾಸ್ ಎಲ್ಲ ನೀಟಾಗಿ ಕಂಪ್ಲೀಟಾಗಿ ಬ್ಲೆಂಡ್ ಆಗಲಿ ಅಂತ. ಅದಾದಮೇಲೆ ಐ ಆಮ್ ಆ್ಯಡಿಂಗ್ ಸಮ್ ಗರಂ ಮಸಾಲ ಪೌಡರ್. ಅದಾದಮೇಲೆ ಸ್ವಲ್ಪ ಪೆಪ್ಪರ್ ಹಾಕ್ತಾಯಿದ್ದೀನಿ ಸ್ಪೈಸಿನೆಸ್ಗೆ. ಯಾಕೆ ಅಂದರೆ ನಾವು ಆಲ್ರೆಡಿ ಮೆಣಸಿನ್ಕಾಯಿ ಎಲ್ಲ ಹಾಕಿದ್ದೀವಿ, ಅದು ಸ್ವಲ್ಪ ಸ್ಪೈಸಿನೆಸ್ ಕೊಡುತ್ತೆ. ಅದಕ್ಕೆ ನಾನು ಪೆಪ್ಪರ್ ಹಾಕ್ತಾಯಿದ್ದೀನಿ. ಈ ಪೆಪ್ಪರು ತುಂಬ ಸ್ಟ್ರಾಂಗ್ ಆಗಿದೆ, ಇದು ನಾವು ಮನೇಲೇ ಮಾಡಿರೋದ್ರಿಂದ. ಆಮೇಲೆ ಲಾಸ್ಟಲ್ಲಿ ಐ ಆಮ್ ಜಸ್ಟ್ ಸ್ಕ್ವೀಸಿಂಗ್ ಸಮ್ ಲೆಮನ್. ಸೊ ಎಷ್ಟು ಸಿಂಪಲಾಗಿ. ಆಮೇಲೆ ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಅಂತ ಸ್ವಲ್ಪ ಕರಿಬೇವು ಹಾಕ್ತಾಯಿದ್ದೀನಿ. ನೀವು ನೋಡ್ಬೋದು ಎಷ್ಟು ಸಿಂಪಲಾಗಿ ಎಷ್ಟು ಚೆನ್ನಾಗಿ ಒಂದು ಲಿವರ್ ಮತ್ತು ಗಿಝಾರ್ಡ್ ಫ್ರೈ ಮಾಡಿದ್ದೀನಿ. ಟೇಸ್ಟ್ ಮಾತ್ರ ಐ ಆಮ್ ಟೆಲ್ಲಿಂಗ್ ಯು ಅಲ್ಟಿಮೇಟ್ ಆಗಿರುತ್ತೆ. ನೀವು ಒಂದು ಸತಿ ಪ್ಲೀಸ್ ಡೂ ಟ್ರೈ ಮಾಡಿ. ಅದಾದಮೇಲೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಗಿತ್ತು ಈ ಫ್ರೈ ಅಂತ. ರಿಯಲಿ ನೀವು ಈಚೆ ಎಲ್ಲ ಹೋಗಿ ತಿನ್ನೋ ಅವಶ್ಯಕತೆಯೇ ಇರಲ್ಲ, ಅಷ್ಟು ಟೇಸ್ಟಿಯಾಗಿತ್ತು. ಒಂದು ಸತಿ ಪ್ಲೀಸ್ ಡೂ ಟ್ರೈ ಮಾಡಿ. ಅದಾದಮೇಲೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇದೇ ಥರ ಒಳ್ಳೊಳ್ಳೆ ರೆಸಿಪೀಸ್ನ ಮತ್ತು ನಮ್ಮ ಲೈಫ್ ಸ್ಟೈಲ್ನೆಲ್ಲ ಶೇರ್ ಮಾಡ್ತಾಯಿರ್ತೀನಿ. ಥ್ಯಾಂಕ್ ಯು.